ಹಲೋ ಗೈಸ್. ಸೊ ವೆರಿ ಇಂಟ್ರೆಸ್ಟಿಂಗ್ ನ್ಯೂಸ್, ವೆರಿ ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್, ಆಮೇಲೆ ಈ plastic ಇನ್ಸ್ಪಿರೇಷನಲ್ ತೆಗೀತೀನಿ. ನ್ಯೂಸ್. ಪ್ಲಾಸ್ಟಿಕ್ ಎಂತ ನಿಮ್ಮ ಹೊಸ ಹೊಸ ನಮ್ಮ ಆಫೀಸ್ ತಮ್ಮ ಇಲ್ಲಿ ಹೊಸ ಆಫೀಸಿಂದ, ನಂದು ಆ್ಯಕ್ಚುಲಿ ಆಫೀಸ್ ಇದು. ಹೇಗಿದೆ ಗಾಯ್ಸ್ ನೋಡಿ, ಇಲ್ಲೇ ನನ್ನ ಕೆಲಸ ಮಾಡೋದು ನನ್ನ ಪಿ ಸಿ ಇದು. ಸೊ ಈ ಪಿ ಸಿಗೆ ಎಷ್ಟು ಗೊತ್ತಾ, ಎಷ್ಟಿರ್ಬೋದು ಕಮೆಂಟ್ ಮಾಡಿ, ಈ ಪಿ ಸಿ ರೇಟ್ ಎಷ್ಟಿರ್ಬೋದು ಅಂತ. ಇಟ್ಸ್ ಪ್ರೊಸೆಸರಲ್ಲಿ ನನಗೆ ಟೆಕ್ನಿಕಲಿ ಹೇಳೋದ್ರೆ ತುಂಬ ಜಾಸ್ತಿ ಉಂಟು. ಜಿ ಫೋರ್ಸ್ ಇದು ಆ್ಯಸಸ್ದು, ಫುಲ್ ಆ್ಯಸಸ್ದೇ ಬರುತ್ತೆ ಇದರಲ್ಲಿ ಸಿಸ್ಟಮ್ಸ್ ಎಲ್ಲ. ಸೊ ಏನು ರೇಟ್ ಅಂತ ನಾನೇ ಹೇಳಲ್ಲ, ನೀವು ಒಂದು ಊಹಿಸ್ಕೊಳ್ಳಿ, ಇಲ್ಲಾಂದ್ರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳ್ಕೊಡಿ. ನಿಂಗೆ ಗೊತ್ತಾಯ್ತು ರೇಟ್ ಎಷ್ಟು? 10 lakh. ಸುಮ್ಮನೆ ಹೇಳ್ಬೇಡ ಮಾರ, ಇಲ್ಲಿ ಬಂದು ಕದೀತಾರೆ ಇಲ್ಲಿ. ಅದು ಗೊತ್ತಿರೋರಿಗೆ ಗೊತ್ತುಂಟು ಕದೀಲಿಕ್ಕೆ ಯಾರಾದರೂ ಬಂದರೆ. ಎನಿವೆ, ಇದು ನಂದು ಆಫೀಸ್ ಗಾಯ್ಸ್. ಹೇಗಿದೆ ನೋಡಿ, ನಮ್ಮ ಸೋಫಾ ಹೇಗಿದೆ, ಸಖತ್ತಲ್ಲ? ಯಾರು ಮಾಡಿರೋದು? ಯಾರು ಮಾಡಿದ್ದು? ಇದರ ಡಿಸೈನರ್ ಇವನಾಯ್ತಾ, ಫುಲ್ ಅವನದೇ ಎಲ್ಲ ಡಿಸೈನ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು ಅವನೇ. ಇದರ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಇದು ಆ್ಯಕ್ಚುಲಿ ನಾನು ತೋರಿಸ್ತೀನಿ ಇಲ್ಲಿ ಏನಿದೆ ಅಂತ. ಇದು ನಮ್ಮದು ಕಿಚನ್, ಇದು ಕಂಪ್ಲೀಟ್ ಆಗಿಲ್ಲ ಗೈಸ್. ಇದು ನಮ್ಮದು ಕಿಚನ್ದು ಡೆಮೋ ಅಷ್ಟೇ. ಓಕೆ, ಇದು ಯಾವ ರೀತಿಯಲ್ಲಿ ಕಿಚನ್ ಮಾಡ್ಬೋದು, ನಿಮಗೆ ಏನೇನು ಐಟಮ್ಸ್ ಹಾಕ್ಬೋದು. ಇದು ಪ್ಲೈವುಡ್ ಬಂದುಬಿಟ್ಟು ಫುಲ್ ಪ್ಲೈವುಡಲ್ಲೇ ಮಾಡಿದ್ದೀವಿ. ಇದರಲ್ಲಿ ಗ್ಲಾಸ್ ಡೋರ್ಸ್ ಎಲ್ಲ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಶಟರ್ಸು, ಗ್ಲಾಸ್ ಡೋರ್ಸ್ ಎಲ್ಲ ಇದೆ ನೋಡಿ. ಕೆಳಗಡೆ ಇದು ಏನು ಡೆಮೋ ಅಂತ ಹೇಳ್ಬೋದು ನಿಮಗೆ. ಈ ರೀತಿಯಲ್ಲೆಲ್ಲ ಏನೋ ಕ್ವಾಲಿಟಿ ನೋಡಲಿಕ್ಕೋಸ್ಕರ ಮಾಡಿರೋದು ನಾವಿಲ್ಲಿ. ಇದು ಅಲ್ಯೂಮಿನಿಯಂ, ಇದು ಕಂಪ್ಲೀಟ್ ಆಗಿಲ್ಲ. ನಿಮಗೆ ಅದು ಕಂಪ್ಲೀಟ್ ಆದಮೇಲೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಸಿಕ್ಕಾಪಟ್ಟೆ ಐಟಮ್ಸ್ ಇಲ್ಲಿ ಬರಬೇಕಾಗಿದೆ ಆ್ಯಕ್ಚುಲಿ. ವಾರ್ಡ್ರೂಬ್ಸ್ ಬರಬೇಕಾಗಿದೆ. ಇದು ನಮ್ಮದೆಲ್ಲ ಫೋಲ್ಡಿಂಗ್ ಟೇಬಲು. ಇದು ಇವಾಗ ಸೇಲಲ್ಲಿದೆ, ಸುಮಾರು ಒಂದು 100-120 ಪೀಸಸ್ ಇದೆ, ಸೇಲಲ್ಲಿದೆ ಇದು ಆ್ಯಕ್ಚುಲಿ. ನೀವು ನನ್ನ ಇನ್ಸ್ಟಾಗ್ರಾಮ್ ನೋಡಿದರೆ ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ನಮಗೆ ಡೈನಿಂಗ್ ಸೆಟ್ ಬರುತ್ತೆ, ಇಲ್ಲಿ ಬೆಡ್ರೂಮ್ ಸೆಟ್ ಬರುತ್ತೆ, ಇಲ್ಲಿ ವಾರ್ಡ್ರೂಬ್ಸ್ ಬರುತ್ತೆ. ಇದು ನೋಡಿ ಲಕ್ಸೂರಿಯಸ್ ಆಗಿರುವಂತಹ ಒಂದು ಕಾಟು, ಸಿಕ್ಕಾಪಡೆ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಎಷ್ಟು ರೇಟು? ಆಫರ್ ಪ್ರೈಸ್ 59,000. ಅಷ್ಟು ಕೊಡ್ತೀಯ ಇದನ್ನು ಕಮ್ಮಿಗೆ? ತಗೊಂಡಿದ್ದಾರೆ. ದಿಸ್ ಇಸ್ ಆರ್ಕಿಟೆಕ್ಚರಲ್ ಲುಕ್. ಇದರೆಲ್ಲ ಕ್ವಾಲಿಟಿ ಸ್ಟ್ರೆಂತ್ ನೋಡಿ. ಇದರ ಮೇಲೆ ನಿಲ್ಲು ಮಾರೆ, ನಂಗೆ ಇಬ್ಬರಿಗೂ ನಿಲ್ಬೋದಾ? ನೀನು ಸ್ವಲ್ಪ ಸೈಡಲ್ಲಿ ನಿಲ್ಲು, ಸ್ವಲ್ಪ ಆ ಕಡೆ ನಿಲ್ಲು, ನಾನು ನಿಲ್ತೀನಿ ಇಲ್ಲಿ. ಮಣ್ಣಾಯ್ತು, ನಾಳೆ ಸಿಜೋಟ್ನ ಬರೀತಾರೆ. ಇಷ್ಟು ಸ್ಟ್ರೆಂತ್ ಆಗಿರುವಂತಹ ಎಷ್ಟು ಜನ ನಿಂತರೂ ಕೂಡ ಏನಾಗಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಇರುವಂತಹ ಒಂದು ಸ್ಟೂಲ್ಸ್ ಬರುತ್ತೆ ನಿಮಗೆ. 2-3 ಜನ ನಿಂತರೂ ಏನಾಗಲ್ಲ. ಆಮೇಲೆ ತುಂಬ ಇದೆ ಇಲ್ಲಿ, ಇನ್ನು ಸೆಟಪ್ ಆಗೋದಷ್ಟೇ. ಸೊ ನೀವು ಇಂಟೀರಿಯರ್ ಡಿಸೈನ್ ಮಾಡೋದಾದ್ರೆ ಟ್ರೈಪೋರ್ಡ್ ನಿಂದ ಅಲ್ಲ, ನಿಂದು. ಇದು ನಿಮ್ಗೆ ಇಂಟೀರಿಯರ್ ಡಿಸೈನ್ ಮಾಡೋದಾದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್, ನಮ್ಮ ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸು. ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೆ ಬನ್ನಿ. ಇದು ನಿಮಗೆ ನೋಡಿ ಕರ್ಟನ್ಸ್ ಬರುತ್ತೆ. ಇದು ನಾರ್ಮಲ್ ಕರ್ಟನ್ಸು. ಇದ್ರ ಜೊತೆಯಲ್ಲಿ ನಿಮಗೆ ರಿಪ್ಪಲ್ ಕರ್ಟನ್ಸ್ ಅಂತ ಬರುತ್ತೆ ಇನ್ನೊಂದು. ಎಲ್ಲಿ ಉಂಟು ಅದು? ಅಲ್ಲಿ ಆಫೀಸಲ್ಲಿ. ರಿಪ್ಪಲ್ ಕರ್ಟನ್ಸ್ ಅಂದರೆ ಹೆಂಗೆ ಬರುತ್ತೆ ನೋಡಿ, ಇದು ರಿಪ್ಪಲ್ ಕರ್ಟನ್ಸು. ಕರೆಕ್ಟಾಗಿ ನೋಡಿ ಈ ಥರ ಬರುತ್ತೆ. ಅದು ನಾನು AC ಹಾಕಿದ್ದೀನಿ ಡೈರೆಕ್ಟಾಗಿ, ಅದಕ್ಕೆ ಸ್ವಲ್ಪ ಆ ಕಡೆ ಹೋಗ್ತಾ ಇದೆ. ಓಕೆ, ಸೊ ಇದರಲ್ಲಿ ನಿಮಗೆ ರಿಪ್ಪಲ್ ಕರ್ಟನ್ಸ್ ಅಂದರೆ ನಿಮಗೆ ಆ ಥರ ಈ ವೇವ್ ಶೇಪಲ್ಲಿ ನಿಮ್ಮದು ಕರ್ಟನ್ ಹೆಂಗಿಡ್ತೀರೋ ಅದೇ ಪೊಸಿಷನಲ್ಲಿ ನಿಮಗೆ ಕರ್ಟನ್ ನಿಲ್ಲುತ್ತೆ. ಸ್ವಲ್ಪ ಸರಿ ಮಾಡೋದನ್ನು, AC ತಾಗೆಲ್ಲ ಹೋಗಿ ಇರಲಿ ಮೇಡಮ್. ಸೊ ಇದೇ ವೇವ್ ಶೇಪಲ್ಲಿ ನಿಲ್ಲುತ್ತೆ. ನಾರ್ಮಲ್ ಕರ್ಟನ್ ಅಂದರೆ ಅದಷ್ಟು ವೇವ್ ಶೇಪಲ್ಲಿ ನಿಲ್ಲಲ್ಲ, ಬಟ್ ಆದರೂ ಒಂದು ಸ್ವಲ್ಪ ನೋಡಿ ಕಾಣಿಸ್ತದೆ, ಚೆನ್ನಾಗಿರುತ್ತೆ. ಸೊ ಹಾಗೆ. ಸೊ ಇಲ್ಲಿ ನೀವು ಬಂದರೆ ನಿಮ್ಗೆ ಎಲ್ಲದರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಏನೇನು ಐಟಮ್ ಯಾವ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ. ಇದು ಆ್ಯಕ್ಚುಲಿ ವಿತ್ ಲೈಟ್ ಬೆಡ್ಡು. ಈ ಬೆಡ್ ಇದೆಯಲ್ಲ, ಇದರೊಳಗೆ ಲೈಟ್ ಬರುತ್ತೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಇದೆ, ಡೆಪ್ಟೋ ಡಿಸೈನ್ಸ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ನಿಮಗೆ ನೋಡ್ಕೋಬೋದು. ಸೊ ಇಂತಹ ಎಲ್ಲ ಐಟಮ್ಸ್ ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದು ನೋಡಿ ಮ್ಯಾಟ್ರಸ್ ಕೂಡ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗೆ, ಇಲ್ಲೇ ಆಗ್ತಿರೋದು. ಓಕೆ, ಎನಿವೆ ಇದು ಸೆಕೆಂಡ್ರಿ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ ವೆರಿ ಎಕ್ಸೈಟಿಂಗ್ ನ್ಯೂಸ್ ಗಾಯ್ಸ್, ತುಂಬ ಎಕ್ಸೈಟಿಂಗ್ ನ್ಯೂಸ್. ಅಂದರೆ ನನ್ನ ಡ್ರೀಮ್ ನಿಂಗೆ ಗೊತ್ತು, ಎಲ್ರಿಗೂ ಗೊತ್ತು. ನಾನು ಫಾಲೋ ಮಾಡ್ತಿರ್ಬೇಕಾದ್ರೆ ಇಲ್ಲ ನಾನು ನೋಡೋರಿಗೆ ನಿಮ್ಗೆಲ್ರಿಗೂ ಗೊತ್ತು ನನ್ನ ಡ್ರೀಮ್ ಏನು, ಪರ್ಸನಲ್ ಡ್ರೀಮ್ ಏನಂತ. ನಾನು ತಿರ್ಗಾ ಇನ್ನೊಂದು ವರ್ಲ್ಡ್ ಟ್ರಿಪ್, ನಾನು ನನ್ನ ತಮ್ಮಂದಿರು ಎಲ್ಲ ಸೇರಿಕೊಂಡು, ಇದು ಬೇರೆ ಅದು ಇದಿರೇ. ಸೊ ನಾವು ಆ್ಯಕ್ಚುಲಿ ಇನ್ನೊಂದು ಎಕ್ಸೈಟಿಂಗ್ ವರ್ಲ್ಡ್ ಟೂರ್ ಟ್ರಿಪ್ ಮಾಡ್ತಾ ಇದ್ವಿ. ತುಂಬ ಜನ ಇರುತ್ತೆ ಈ ಒಂದು ವರ್ಲ್ಡ್ ಟ್ರಿಪ್ಪಲ್ಲಿ. ನಮ್ಮ ಜೊತೆಗೆ ನಿಮಗೆ ಸೇರಬೇಕು ಅಂತ ಆಸೆ ಇದ್ದರೆ ನಿಮಗೆ ಸೇರ್ಬೋದು. ನಾವು ಮಾಡೋ ರೀತಿಯಲ್ಲಿ ನಿಮಗೆ ಬಿಗಿನಿಂಗಿಂದ, ಯಾಕಂದರೆ ಲಾಸ್ಟ್ ವರ್ಲ್ಡ್ ಟೂರಲ್ಲಿ ವಿಡಿಯೋಗ್ರಾಫಿ ಕೂಡ ಮಾಡ್ತಾನೆ ನೋಡು. ನಾವು ಈ ಥರ ಮಾಡಬೇಕಿದ್ರೆ ನನ್ನ ಲಾಸ್ಟ್ ಟ್ರಿಪ್ಪಲ್ಲಿ ಮಲಯಾಳ ಮಾತಾಡಬೇಡ ಮಾರೆ, ನಾನು ಕನ್ನಡ ವ್ಯೂವರ್ಸ್ ಎಲ್ಲರೂ ಎಂತ ನಿಮಗೆ ತಾರೆ, ನಾನು ಬಿಗಿನರ್ ಅಲ್ಲ, ಸರಿ ಆಗ್ತದೆ. ನಾವು
ನನ್ನ ಲಾಸ್ಟ್ ಟ್ರಿಪ್ಪಲ್ಲಿ ನಿಮ್ಗೆ ಯಾರಿಗೂ ಅದರ ಬಿಹೈಂಡ್ ವರ್ಕ್ ಬ್ಯಾಕಲ್ಲಿ ವರ್ಕ್ ಎಷ್ಟು ಕಷ್ಟ ಬಂದಿದ್ದೀನಿ ಏನೆಲ್ಲ ಮಾಡಿದ್ದೀನಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಈ ಒಂದು ಟ್ರಿಪ್ಪಲ್ಲಿ ನಾನು ಫ್ರಮ್ ಝೀರೋ ಇಲ್ಲಿ ಏನು ನಾವು ಇವಾಗ ಪ್ಲ್ಯಾನೆಲ್ಲ ಆಯಿತು, ಒಂದು 6 ತಿಂಗಳಾಯಿತು ಪ್ಲ್ಯಾನ್ ಆಗಿ. ಬಟ್ ಅದರ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ನಾವು ಇವಾಗಿದ್ದೀವಿ. ನಾವು ಗಾಡಿ ತೆಗೆಯೋದಾಗಲಿ ಅದನ್ನು ಬಿಲ್ಡ್ ಮಾಡೋದಾಗಲಿ ಸುಮಾರು 1.5 ವರ್ಷ ಬೇಕು ಬಿಲ್ಡ್ ಮಾಡಿ ಕಂಪ್ಲೀಟ್ ಮಾಡಲಿಕ್ಕೆ. 1.5 ವರ್ಷ ಬೇಸಿಕ್ಲಿ ಗಾಡಿ ತಗೊಂಡು ಏನು ಮಾಡಿದ್ವಿ, 1.5 ವರ್ಷ ಸುಮ್ಮನೆ ಇಡಬೇಕಾಗ್ತದೆ. ಸುಮ್ಮನೆ ಮತ್ತೆ 1.5 ವರ್ಷದ ಪ್ರೋಗ್ರೆಸ್ ಇವ್ರು ನೋಡಿ. ಅದಲ್ಲ ಗಾಡಿನ ಏನು ಮಾಡ್ಲಿಕ್ಕೆ ಆಗೋದಿರಲ್ಲ, ನಾವು ಕೆಲಸಕ್ಕೆ ಇಟ್ಟರೆ ಮತ್ತೆ ಎಂತ ಮಾಡೋದು. ಕರೆಕ್ಟ್ ಅದೊಂದು ಬೇಸ್. ಫಸ್ಟ್ ಒಂದು ರೌಂಡ್ ಹೊಡಿಯೋ, ಫಸ್ಟ್ ಒಂದು ರೌಂಡ್ ಹೊಡಿಯೋ ಸುಮ್ಮನೆ ಗಾಡಿ ತಕೊಂಡು ಎಲ್ಲರೂ ನೋಡಿ. ಫಸ್ಟ್ ಹೇಗಿದೆ ನೋಡ್ಲಿ, ಆಮೇಲೆ ಹೇಗಿದೆ ನೋಡ್ಲಿ. ಫಸ್ಟ್ ನಾವು ಯಾವ ರೀತಿ ಹೋಗ್ತೀವಿ ತುಂಬ ಎಲ್ಲರೂ ವಿಸಿಟಿಗೆ ಅಲೌಡ್ ಕೊಡಬೇಕು. ಹೇಗೆ ಇಲ್ಲಿಗೆ ಅಲ್ಲ ಇವರು ಡೆಪ್ಟೋಗೆ ಬಂದವ್ರಿಗೆ ಎಲ್ಲರಿಗೂ ಅದನ್ನು ನೋಡ್ಬೋದಲ್ಲ ನಾವು ಯಾವ ರೀತಿ ಅದರೊಳಗಡೆ ಫರ್ನಿಚರ್ಸ್, ಅದರೊಳಗೆ ಕೂಡ ಫರ್ನಿಚರ್ ಫುಲ್ ಸೆಟ್ ಎಲ್ಲ ಡೆಪ್ಟೋದ ಸೆಟ್ಟಿಂಗ್. ಸೊ ಹಾಗೆ ಇವರು ಇವಾಗ ಈ ಫಸ್ಟ್ ವಿಡಿಯೋ ನೋಡ್ತಾರೆ ಇವರು ಹೇಳ್ತಾ ಇರೋರು ಇವರು ಶುರು ಮಾಡಿದ್ರು ವಾಪಸ್ ಎಂತಂತ ಇವರು ಯೂಟ್ಯೂಬಲ್ಲಿ ಹಾಕಿ ಶುರು ಮಾಡಿದ್ರಂತ. ನಾನು ಇವಾಗ ವರ್ಲ್ಡ್ ಟ್ರಿಪ್ ಅಷ್ಟಲ್ಲಿ ಹೋಗಿದ್ದೆ. ಯಾವುದಾದ್ರೂ ನಾನು ವಿಡಿಯೋಸ್ ಯೂಟ್ಯೂಬಲ್ಲಿ ನಂಗೆ ಒಂದೇ ಯೂಟ್ಯೂಬ್ ನಂಗೆ ಸ್ವಲ್ಪ ನೀನು ಹೇಳಿದಕ್ಕೆ ಮಾತ್ರ ಹಾಗೆಲ್ಲ ಅವ್ರು ಹೇಳ್ತಾರೆ ನೋಡು, ಅವರು ಶುರು ಮಾಡಿದ್ರು ವಿಡಿಯೋಸ್. ಅಂದರೆ ಕಾಮನ್ ಜನ ಏನು ಹೇಳ್ತಾರೆ ನೋಡಿ ಯೂಸ್ ಇಲ್ಲ ಮರ. ನಾವೇನು ನಮ್ಮ ಒಂದು ಇಷ್ಟವನ್ನು ಮಾತ್ರ ಮಾಡೋದಲ್ಲ. ಸೊ ದಟ್ಸ್ ನಾಟ್ ಎ ಬಿಗ್ ಥಿಂಗ್. ಮತ್ತೆ ನೀನು ಇದರಲ್ಲಿ ಚಂದ ಕಾಣ್ತಾ ಇದ್ದೀವಿ ಮರ, ನಾನು ಅಷ್ಟು ಚಂದ ಕಾಣೋದಿಲ್ಲ. ಆಗಿದ್ದೇನೆ ನಾನು 20, ನೀನು 30. 30 ಅಂತ 30 ತಲೆ 20. ನಾನಿವಾಗ ದಪ್ಪ ಆಗಿದ್ದೀನಿ ಮಾತ್ರ, ನಿನಗಿಂತ ಚಂದ ನಾನು ಅದ್ರ ಅಷ್ಟೇ. ಓಕೆ. ಸೊ ಗೈಸ್ ಏನಂದರೆ ವೆರಿ ಎಕ್ಸೈಟಿಂಗ್ ನ್ಯೂಸ್ ಗೈಸ್. ನಾನು ಇನ್ನು ನನ್ನ ಸೆಕೆಂಡ್ ಜರ್ನಿ ಇಂಡಿಯಾ ಟು ಅಮೇರಿಕಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಕೂಡ ಫುಲ್ ಸೆಟಪ್ಪಲ್ಲಿ. ನನಗೆ ತುಂಬ ಆಸೆ ಇದ್ದಿದ್ದು ಒಂದು ಮೋಟರ್ ಹೋಮ್ ಮಾಡಬೇಕಂತ. ಸೊ ಅದಕ್ಕೆ ನಾನು ಝೀರೋಯಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರ ಫುಲ್ ಹಿಸ್ಟ್ರಿ, ಫುಲ್ ಸೆಟಪ್ ಫ್ರಮ್ ದ ಬಿಗಿನಿಂಗ್. ನಿಮಗೂ ಕೂಡ ನನ್ನ ಜೊತೆಗೇ ಸೇರ್ಕೋಬೋದು. ಎಷ್ಟು ಕಷ್ಟ ಬರುತ್ತೆ, ಎಲ್ಲೆಲ್ಲಿ ಹೋಗಿ ಸಾಮಾನು ತಗೋಬೇಕಾಗುತ್ತೆ, ಈಗ ಐಟಮ್ಸ್ ತಗೋಬೇಕಾಗುತ್ತೆ. ಮೇ ಬಿ ಅಮೇರಿಕಾ ಕೂಡ ಹೋಗಬೇಕಾಗುತ್ತೆ ಅದರ ಐಟಮ್ಸ್ ತಗೊಳ್ಬರೋಕ್ಕೆ. ಯಾಕಂದರೆ ವಾಶ್ರೂಮ್ ಅದರ ಟಾಯ್ಲೆಟ್ ಇದೆಯಲ್ವ, ಅದರ ಐಟಮ್ಸಲ್ಲಿ ಇಲ್ಲಿ ಸಿಗೋಲ್ಲ. ಸೊ ಮೇ ಬಿ ಹೋಗಬೇಕಾಗುತ್ತೆ ಏನೋ ನಂಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಸೆಟಪ್ ಮಾಡ್ತಾ ಒಂದು ಬಿಗ್ಗೆಸ್ಟ್ ಜರ್ನಿ ಇನ್ ಮೈ ಲೈಫ್. ಇಟ್ಸ್ ಅ ಡ್ರೀಮ್. ಅದರಲ್ಲಿ ಕರ್ಟೈನ್ಸ್ ಮಾತ್ರ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ? ಯಾಕೆ ಆಗೋದಿಲ್ಲ? ಕರ್ಟೈನ್ ಸಣ್ಣದು ಹಾಕ್ಬೋದು. ರಿಪ್ಪಲ್ ಏನು ಮಾಡ್ತಾರೆ? ರಿಪ್ಪಲ್ ಮಾಡೋ ಕಡಿಮೆ ಅದೆಲ್ಲ ಮಾಡೋ ನಿಮ್ಗೆ ಡೋಂಟ್ ವರಿ. ಡೆಪ್ತ್ ಮಿನಿಮಮ್ ಮಾಡೋದು ನಮಗೆ ಅದು ಗೊತ್ತು. ಎಲ್ಲ ಡೀಟೇಲ್ ಆಗಿ ಮಾಡಬೇಕು, ಎಲ್ಲ ಡೀಟೇಲ್ ಆಗಿ ಮಾಡುವ. ಸೊ ಗೈಸ್ ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನು ನೀವು ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾಟ್ ಫಾರ್ ದಿ ಸೇಕ್ ಆಫ್ ಇನ್ಕಮ್, ಬಟ್ ನಾನು ಹಾಕಿಲ್ಲ. ನಿಮ್ಗೆ ಗೊತ್ತು ಇಷ್ಟೆಲ್ಲ ದೊಡ್ಡ ಟ್ರಿಪ್ಪಲ್ಲಿ ಹೋಗಿ ನಾನು ಎಲ್ಲೂ ಮಾಡಿಲ್ಲ. ಸೊ ದಿಸ್ ಟೈಮ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಗೈಸ್. ಟ್ರೈ ಮಾಡಿ, ನೀವು ಚೆಕ್ ಮಾಡ್ತಾ ಇರಿ ವೀಡಿಯೋಸ್ ಎಲ್ಲ. ಇನ್ಸ್ಟಾಗ್ರಾಮಲ್ಲಿ ಮೇನ್ಲಿ ಜಾಸ್ತಿ ಬರುತ್ತೆ, ಯೂಟ್ಯೂಬಲ್ಲಿ ಸ್ವಲ್ಪ ಕಡಿಮೆ ಇದ್ದರು. ಅದರಲ್ಲಿ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ. ಸೊ ಇದೇನು ಲಾಂಗ್ ವೀಡಿಯೋ ಏನಲ್ಲ, ವೆರಿ ಶಾರ್ಟ್ ವೀಡಿಯೋ. ನೀನು ನನ್ನನ್ನು ಶೂಟ್ ಮಾಡೋದು ಇಲ್ಲ ಅಂತ ಕರ್ಟೈನ್ಸ್ ಅಷ್ಟು ಇಷ್ಟ ಆಯ್ತು ನಿಮಗೆ? ನಾನಲ್ಲ ಫೋಕಸ್ ಮಾಡೋದು ಫರ್ನಿಚರ್, ಓನ್ಲಿ ಬಿಸ್ನೆಸ್. ನೀನು ಬೇಡ ನೋಡಿ, ಇವಾಗ ನಾವು ಯಾರು ಬೇಡ ಅವರಿಗೆ. ಸೊ ಗೈಸ್ ಹಲೋ ಚೆಕ್ ಬಾಯ್. ಇಲ್ಲಿ ನೋಡಿದ ನಾನು ಇವಾಗ ಇದನ್ನು ಪ್ರೆಸ್ ಮಾಡೋದಾ ಪ್ರಾಬ್ಲಮ್ ಬರುತ್ತೆ ಲೈಟ್ ಫ್ರೀಕ್ವೆನ್ಸಿಗೆ. ಏನೋ ಪ್ರಾಬ್ಲಮ್ ಇದೆ ಗೈಸ್. ಎನಿವೆ ಸ್ಟೇ ಟ್ಯೂನ್ ಗೈಸ್. ನೋಡಿ ಯಾವ ರೀತಿಯಲ್ಲಿ ನಾವು ಬರುತ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ.